ವೆಲ್ಕಮ್ ಟು ಮೈ ಚಾನಲ್ ಗೈಸ್. ಗುರುವಾರದ ಸಂಚಿಕೆಯಲ್ಲಿ ಹಾಸ್ಯ ಧಾರಾವಾಹಿಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಕಾಣ್ತಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ, ಹಾಗೆ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ ಗಾಯ್ಸ್. ಹಾಗಾದರೆ ಈಗ ವಿಡಿಯೋ ಶುರು ಮಾಡೋಣ. ಕುಸುಮ ಮನೆಗೆ ಬಂದ್ಬಿಟ್ಟು ಮೀನಾ ಮತ್ತು ಕನಕ, ಕುಸುಮ 3 ಜನನು ಮಂಜುಗೆ ಬುದ್ಧಿ ಹೇಳ್ತಿರ್ತಾರೆ. ಆದರೆ ಮಂಜು ಅದನ್ನು ಕೇಳ್ತಾನೇ ಇರಲ್ಲ. ಅದಕ್ಕೆ ಯಾಕೋ ನನ್ನ ಹೊಟ್ಟೆ ಉರಿಸ್ತೀಯ ಅಂತ ಕುಸುಮ ಹೇಳಿದ್ರೆ, ಅಮ್ಮ ನಾನು ನಿನ್ನ ಹೊಟ್ಟೆಗೆ ಉರಿಸ್ತಾ ಇದ್ದೀನಿ ಅಂತ ನಿನಗನ್ಸುತ್ತೆ, ಮುಂದೆ ನೀನು ಒಂದಿನ ಚೆನ್ನಾಗಿ ನೋಡ್ಕೋಬೇಕಾದ್ರೆ ಬೇರೆಯವ್ರಿಗೆಲ್ಲ ಅದನ್ನು ನೋಡಿ ಹೊಟ್ಟೆ ಉರಿಯುತ್ತೆ, ಸುಮ್ಮನೆ ಇರಮ್ಮ ಅಂತ ಹೇಳ್ತಾನೆ. ನೋಡ್ದೇನೆ ನೀನು ಎಷ್ಟು ಹೇಳಿದ್ರು ಬುದ್ಧಿ ಕೇಳ್ತಾನೆ ಇಲ್ಲ ಅಂತ ಹೇಳಿದ್ರೆ, ಅಲ್ಲ ಕಣೋ ಎಷ್ಟು ಹೇಳಿದ್ರು ನೀನು ಕೇಳ್ತಾನೆ ಇಲ್ವಲ್ಲ ಯಾಕೋ ಮಂಜು ಅಂತ ಮೀನು ಹೇಳಿದ್ರೆ, ಅಕ್ಕ ನಿನಗೆ ಯಾಕಕ್ಕ ಸುಮ್ಮನೆ ಇರು ಅಂತ ಹೇಳ್ತಾನೆ. ನಿನ್ನ ಗಂಡ ಇದ್ದಾನಲ್ಲ ಅವನಿಗೆ ಹೇಳೋಗು ಅಂತ ಹೇಳಿದ್ರೆ, ಆಗ ಏನೋ ಭಾವ ಅಂದಿರ ಇಷ್ಟು ಬೆಲೆ ಇಲ್ದಿರ ಮಾತಾಡ್ತಾ ಇದ್ದೀನಿ, ಭಾವ ಅನ್ನೋ ಮರ್ಯಾದೆ ನನಗಿಲ್ಲ ಅಂತ ಹೇಳಿದ್ರೆ, ನಿನಗಿಲ್ದೇ ಇರ್ಬೋದು ಕಣೋದ್ರೆ ಅವರು ನನ್ನ ಗಂಡ, ನನ್ನ ಮುಂದೆ ಇನ್ನೊಂದು ಸಲ ನನ್ನ ಗಂಡನ ಬಗ್ಗೆ ಇವಾಗ ಮಾತಾಡೋಕ್ಕೆ ಮುಂಚೆ ಒಂದು ಸಲ ಯೋಚನೆ ಮಾಡು ಅಂತ ಬೈತಾಳೆ. ಆಗ ಇವತ್ತು ದುಡ್ಡು ಗಿಡ್ಡು ಎಲ್ಲ ಕೊಟ್ಟು ನನ್ನ ನೋಡ್ತಾ ಇರೋದು ಕಾಗೆ ಸುಬ್ಬು, ನಾನು ಕೇಳ್ದಂಗೆ ಇದ್ದಾಗ ಖರ್ಚು ಮಾಡಿದ್ರೆ ಇನ್ನೇನು ಮಾಡ್ತಾರೆ ಅಂತ ಮಂಜು ಹೇಳಿದ್ರೆ, ಇವಾಗ ದುಡ್ಡು ಕೊಡ್ತಾನೆ, ನಾಳೆ ಕಂಬಿ ಹಣ್ಣು ಸಾಂಗು ಮಾಡ್ತಾನೆ, ಹೋಗ್ತೀಯೇನೋ ಅಂತ ಹೇಳಿದ್ರೆ, ಅಕ್ಕ ದುಡ್ಡು ಸಂಪಾದನೆ ಮಾಡಿದ್ರೇ ಕಣೆ ಇವಾಗಿನ ಕಾಲದಲ್ಲಿ, ಇಲ್ಲ ಅಂದರೆ ಯಾರು ನೋಡಲ್ಲ ಅಂತ ಹೇಳಿದ್ರೆ, ಏನೋ ಇಷ್ಟೊಂದು ಬೆಳೆದ್ಬಿಟ್ಟಿದ್ಯಾ ನೀನು ಅಂತ ಬೈದರೆ, ಅಕ್ಕ ಸಾಯ್ಬೇಕಾದ್ರೆ ಒಳ್ಳೆಯವನು ಅಂತ ನನ್ನ ಸಮಾಧಿ ಮೇಲೆ ಒಳ್ಳೆಯವನು ಅಂತೇನು ಬರ್ಸಲ್ವಲ್ಲ, ಮಂಜು ಅಂತಲೇ ಬರ್ಸೋದು, ನೀವೇನಾದರೂ ಮಾಡ್ಕೊಳ್ಳಿ, ನನಗೆ ಕೆಲ್ಸಕ್ಕೆ ಟೈಮ್ ಆಯಿತು, ನಾನು ಬರ್ತೀನಿ ಅಂದ್ಬಿಟ್ಟು ಮಂಜು ಅಲ್ಲಿಂದ ಜಗಳ ಮಾಡಿಕೊಂಡು ಹೊರಟೋಗ್ತಾನೆ. ಇನ್ನು ಮೀನಾ ಕುಸುಮ ಅದಕ್ಕೆ ಏನಕ್ಕೆ ಅವ್ನು ಎಷ್ಟು ಹೇಳಿದ್ರು ಬುದ್ಧಿನೇ ಕೇಳ್ತಿಲ್ಲ ಅಂತ ಹೇಳ್ಬಿಟ್ಟು ಅವರು ಸುಮ್ಮನೆ ಆಗ್ಬಿಡ್ತಾರೆ. ಇನ್ನು ಈ ಕಡೆ ರೋಹಿಣಿ ಪೂಜೆ ಹತ್ರ ಬಂದ್ಬಿಟ್ಟು ಎಲ್ಲ ಹೇಳ್ತಾ ಇರ್ತಾಳೆ, ಹಿಂಗೆ ಮಾಡಿದ್ರು ಕಣೆ ಮನೋಜು, ಅಲ್ಲೂ ಕೆಲಸ ಬಿಟ್ಬಿಟ್ಟು ಬಂದ್ಬಿಟ್ರು, ಹಾಗೆ ಹೀಗೆ ಅಂತ ಮಾತಾಡ್ತಾ ಇರ್ತಾಳೆ. ಅದು ವೆಯ್ಟರ್ ಕೆಲಸಕ್ಕೆ ಹೋಗ್ಬಿಟ್ಟಿದ್ದಾರೆ ಕಣೆ, ಕೇಳಿದ್ರೆ ಸಾಂಬಾರು ಚಟ್ನಿ ಸ್ಮೆಲ್ ಬರುವಾಗಲೇ ನನಗೆ ಅನುಮಾನ ಬಂತು, ಕೇಳ್ದಿದ್ದಕ್ಕೆ ಅದು ಹೊಸ ಫ್ಲೇವರ್ ಸೆಂಟು ಅಂತ ನನ್ನ ಹತ್ರನೇ ರೀಲ್ ಬಿಟ್ಟರು ಅಂತ ರೋಹಿಣಿ ಪೂಜನ ಹತ್ರ ಹೇಳ್ತಾಯಿದ್ರೆ, ಪೂಜಾ ನಿನ್ನ ಟಾರ್ಚರ್ಗೆ ಕೊನೆಗೆ ಅದು ಕೆಲಸನೂ ಮಾಡಿಬಿಟ್ಟಿದ್ದಾರೆ ನೋಡು, ಪರವಾಗಿಲ್ಲ ಬಿಡು, ಆದರೂ ಅದನ್ನು ಮಾಡಲಿಲ್ವಲ್ಲ, ಬಿಟ್ಬಿಟ್ಟು ಬಂದ್ಬಿಟ್ರು, ಇವ್ರದ್ದು ಯಾವಾಗಲೂ ಇದ್ದಿದ್ದೇನೆ ಬಿಡು, ಮುಂದೆ ಏನಾದರೂ ಅವ್ರ ಯೋಗ್ಯತೆಗೆ ತಕ್ಕಂತೆ ಇರೋ ಕೆಲಸನ ನೋಡ್ಕೋತಾರೆ, ನೀನು ಸುಮ್ಮನೆ ಅವ್ರಿಗೆ ಟಾರ್ಚರ್ ಕೊಡಬೇಡ ಅಂತ ಪೂಜೆ ಹೇಳ್ತಿರ್ತಾಳೆ. ಅದಾಗಲ್ಲ ಕಣೆ ಅಂತ ರೋಹಿಣಿ ಹೇಳ್ಬೇಕಾರೆ, ಬಿಡೆ ಏನೋ ನೀನು ಬಿಸ್ನೆಸ್ ಮಾಡೋಕ್ಕಾದ್ರೂ ದುಡ್ಡ ಕೊಡ್ತೀಯಾ ಅಂತ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಒಂದು ಹುಡುಗಿ ಬಂದ್ಬಿಟ್ಟು, ರೋಹಿಣಿ ಅವರೇ ನಿಮ್ಮನ್ನ ನೋಡೋಕೆ ಯಾರೋ ಒಬ್ಬರು ಬಂದಿದ್ದಾರೆ ಅಂತ ಹೇಳ್ತಾಳೆ. ಈಗ ಸರಿ ಬರ್ತೀನಿ ಅಂತ ಹೇಳ್ತಾಳೆ ರೋಹಿಣಿ. ನೋಡೆ ಯಾರು ಅಂತ ಪೂಜೆನ ಕಳಿಸಿದ್ರೆ, ಆಗ ಅಲ್ಲಿ ದಿನೇಶ್ ಬಂದಿರ್ತಾನೆ. ಅದನ್ನು ನೋಡ್ಬಿಟ್ಟು, ನೀನು ಏಂತಕ್ಕೆ ಬಂದೆ ಇಲ್ಲಿ ಬಾ ಒಳಗಡೆ ಅಂದ್ಬಿಟ್ಟು ಪೂಜಾರು ಒಳಗಡೆ ಕರ್ಕೊಂಡು ಹೋಗ್ತಾಳೆ. ಆಗ ದಿನೇಶ್ ನೋಡ್ಬಿಟ್ಟು, ರೋಹಿಣಿ ನೀನು ಇಲ್ಲಿಗೆ ಎಂತಕ್ಕೆ ಬಂದಿದ್ದೀಯಾ, ಏನು ಬುದ್ಧಿ ಇಲ್ವಾ ನಿನಗೆ ಅಂತ ಬೈತಿದ್ರೆ, ನನಗೆ ಬರಬೇಕಾಗಿರೋ ಅಮೌಂಟ್ ಬೇಕು ಅಂತ ಹೇಳಿದ್ರೆ, ಮೊನ್ನೆ ತಾನೇ ಅಮೌಂಟ್ ಕೊಟ್ಟಿದ್ದೀನಿ, ಮತ್ತೆ ಅಮೌಂಟ್ ಅಂದರೆ ಎಲ್ಲಿಂದ ತಂದು ಕೊಡಲಿ ಅಂದರೆ, ಇದು ನೀನು ಮಾಡ್ಕೊಂಡಿರೋ ತಪ್ಪು, ಇವಾಗ ನನಗೆ ಅರ್ಜೆಂಟಾಗಿ 50,000 ಬೇಕು, ದುಡಿತಾ ಇಲ್ಲ ನಾನು, ನನಗೆ ಖರ್ಚಿರುತ್ತೆ ಅಂತ ಹೇಳ್ತಾ ಇರ್ತಾನೆ. ಆಗ ಎಲ್ಲಿಂದ ತಂದು ಕೊಡಲಿ ಹಾಗೆ ಹೀಗೆ ಅಂತ ರೋಹಿಣಿ ಬೈದರೆ, ಇದು ನೀನು ಮಾಡ್ಕೊಂಡಿರೋ ತಪ್ಪು, ನನ್ನ ಪಾಡಿಗೆ ನಾನು ಇದ್ದೀನಿ, ಆದರೆ ಅದ್ರ ಮೇಲೆ ಮನಸ್ಸಾಕ್ಷಿನೂ ಇದೆ ಮನಸ್ಸೂ ಇದೆ ನಿನ್ನ ಮೇಲೆ ಅಂತ ಹೇಳಿದ್ರೆ, ಮನಸ್ಸಾಕ್ಷಿನೇ ಇಲ್ವಾ ನಿನಗೆ, ಹೋಗು ಅಂತ ಬೈತಾ ಇರ್ತಾಳೆ. ಆಗ ದಿನೇಶ್, ಆಯಿತು ಕೊಡಬೇಡ ಬಿಡು, ನಿಮ್ಮ ಮನೆಗೆ ಹೋಗ್ಬಿಟ್ಟು ಎಲ್ಲ ಪಿನ್ ಟು ಪಿನ್ ವಿಷಯ ಒಪ್ಪಿಸ್ತೀನಿ ಅಂತ ಹೇಳ್ತಾ ಇರ್ತಾನೆ. ಆಗ ರೋಹಿಣಿ ತುಂಬ ಭಯದಿಂದ ಎದುರುಕೊಂಡು ನಿಂತಿರ್ತಾಳೆ. ಹಾಗೆಲ್ಲ ಮಾಡಬೇಡ, ಸ್ವಲ್ಪ ಟೈಮ್ ಬೇಕು ನನಗೆ, ಕೊಡ್ತೀನಿ ಹೋಗು ಅಂತ ಹೇಳ್ತಾರೆ. ನೀನು ಹೇಳ್ದಷ್ಟೆಲ್ಲ ಕೊಡೋಕ್ಕಾಗಲ್ಲ, ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಕೊಡ್ತೀನಿ, 2 ದಿನದಲ್ಲಿ ಹೋಗು ಅಂತ ಹೇಳ್ತಾರೆ. ಆಗ ಅಷ್ಟರಲ್ಲಿ ಆಗ ಬ್ಯೂಟಿ ಪಾರ್ಲರ್ ಓನರು ಬಂದುಬಿಟ್ಟು, ರೋಹಿಣಿ ಎಲ್ಲಮ್ಮ ಅಂತ ಕೇಳ್ತಾರೆ, ರೂಮಲ್ಲಿ ಒಳಗಡೆ ಇದ್ದಾರೆ ಅಂತ ಸ್ಟಾಫು ಹೇಳ್ತಾರೆ. ಆಗ ರೋಹಿಣಿ ಹತ್ರ ರೋಹಿಣಿ ಅಂತ ಕೂತ್ಕೊಂಡು ಓನರು ಒಳಗಡೆ ಬರ್ತಾಳೆ. ಇನ್ನು ಒಳಗಡೆ ಬಂದಮೇಲೆ, ಏನಮ್ಮ ಇದು ರೋಹಿಣಿ, ಯಾರಿದು ಜೆಂಟ್ಸ್ ಎಲ್ಲ ಏನಕ್ಕೆ ಒಳಗಡೆ ಬಂದಿದ್ದಾರೆ, ಜೆಂಟ್ಸ್ ಎಲ್ಲ ಒಳಗಡೆ ಬರೋಂಗಿಲ್ಲ ಅಂತ ಗೊತ್ತಿಲ್ವಾ, ಕಸ್ಟಮರ್ಸ್ಗೆಲ್ಲ ಅನ್ಕಂಫರ್ಟಬಲ್ ಫೀಲ್ ಆಗಲ್ವಾ ಅಂತ ರೋಹಿಣಿಗೆ ಬೈತಾರೆ. ಯಾರಿರು ಅಂತ, ಮೇಡಮ್ ಅದು ಅಂತ ಹೇಳ್ತಿದ್ದಂಗೆ ದಿನೇಶ್, ಏನದು ನನಗೆ ಕೊಡಬೇಕಾಗಿರೋದು ಯಾವಾಗ ಕೊಡ್ತೀಯಾ ಅಂತ ಕೇಳ್ತಾನೆ. ಆಗ 2 ದಿನದಲ್ಲಿ ಕೊಡ್ತೀನಿ, ಎದ್ದು ಹೋಗು ಅಂತ ರೋಹಿಣಿ ಹೇಳ್ತಾಳೆ. ಸರಿ ಅಂತ ಹೇಳ್ಬಿಟ್ಟು ದಿನೇಶ್ ಅಲ್ಲಿಂದ ಹೊರಡ್ತಾನೆ. ರೋಹಿಣಿಗೆ ಆ ಓನರು ಬೈತಾಳೆ. ಆಗ ಬಾ ಇಲ್ಲಿ ಅಕೌಂಟ್ಸ್ ಚೆಕ್ ಮಾಡಬೇಕು ಅಂತ ಹೇಳ್ಬಿಟ್ಟು ರೋಹಿಣಿನ ಕರೀತಾಳೆ. ಇನ್ನು ಈಚೆ ಓನರು ಕೂಡ ಹೋಗ್ತಾಳೆ. ಆಗ ರೋಹಿಣಿ ಪೂಜಾ ಅಕೌಂಟ್ ಬುಕ್ ಎತ್ಕೊಂಬಾರೆ ಅಂತ ಹೇಳ್ತಾಳೆ. ಎಲ್ಲ ಕಣೆ ಏನು ಹಿಂಗೆ ಮಾತಾಡ್ಬಿಟ್ರು, ಈಗ ಅವರು ಕಣೆ ಓನರು, ನಂದಲ್ಲ ಪಾರ್ಲರು ಅಂತ ಹೇಳ್ತಾಳೆ. ಸರಿ ಅಂತ ಹೇಳ್ಬಿಟ್ಟು ಅಕೌಂಟ್ಸ್ ಬುಕ್ ಎತ್ಕೊಬಾ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಆಗ ಓನರು, ರೋಹಿಣಿ ಬಾ ಅಂತ ಕರಿತಾ ಇರ್ತಾರೆ. ಆಗ ಬಂದೆ ಮ್ಯಾಮ್ ಅಂದ್ಬಿಟ್ಟು ರೋಹಿಣಿನೂ ಅಲ್ಲಿಗೆ ಹೋಗ್ತಾಳೆ, ಇನ್ನು ಅಕೌಂಟ್ಸ್ ತೋರ್ಸೋಕ್ಕೆ ಅಂತ. ಇನ್ನು ಈ ಕಡೆ
ಸೂರ್ಯ ಆಟೋ ಓಡಿಸ್ತಾ ಇರ್ತಾನೆ. ಆಗ ಸೂರ್ಯನ ಫ್ರೆಂಡ್ಸು, ಲೋ ಮಗ, ನೀನು ನಾವು ಸಾಲ ಮಾಡಿ ದುಡ್ಡು ಕೊಡ್ತೀವಿ, ಕಾರ್ ತಗೊಬಿಡು ಮಗ, ನೀನು ಆಟೋ ಓಡ್ಸೋದು ನಮ್ಮ ಕೈಲಿ ನೋಡೋಕ್ಕಾಯ್ತಿಲ್ಲ ಅಂತ ಹೇಳ್ತಾನೆ. ಆಗ ಸೂರ್ಯ, ಲೋ ಸಾಲ ಮಾಡಿದ್ರು ಮತ್ತೆ ಸಾಲ ತೀರಿಸ್ಬೇಕು ಅಂದ್ರೆ ನಂದು ಕಾರ್ನೇ ಮಾಡಬೇಕು, ಪರವಾಗಿಲ್ಲ ಬಿಡ್ರೋ, ಇದು ನೋಡ್ಸೋದ್ರಲ್ಲೂ ಒಂಥರ ಮಜಾ ಇದೆ, ಖುಷಿ ಇದೆ ನನಗೆ ಅಂತ ಹೇಳ್ತಾ ಇರ್ತಾನೆ. ಒರೆಸ್ಕೊಂಡು ಹಂಗಲ್ಲ ಕಣೋ, ಅಯ್ಯೋ ಬಿಡ್ರೋ ಲೋ ಅಂತ ಹೇಳ್ಬಿಟ್ಟು ಸೂರ್ಯ ಆಟೋ ಒರೆಸ್ತಾ ಇರ್ತಾನೆ. ಆಗ ಅಲ್ಲಿಗೆ ಮಂಜು ಮತ್ತು ಕಾಗೆ ಸುಬ್ಬು ಬರ್ತಾರೆ. ಆಗ ಓ ಏನು ಅಂತ ಹೇಳಿದ್ರೆ, ಕಾಗೆ ಸುಬ್ಬು ಏನ್ಕೋ ಮತ್ತೆ ಬಂದಿದ್ಯಾ ನೀನು ಅಂತ ಚೇತನ ಕೇಳ್ತಾನಾಗ, ನಮ್ಮ ಹುಡುಗ ನಿಮ್ಮ ಹುಡುಗನ ಹತ್ರ ಏನೋ ಮಾತಾಡ್ಬೇಕಂತೆ, ಅದಕ್ಕೆ ಕರ್ಕೊಂಡು ಬಂದೆ ಅಂತ ಹೇಳ್ತಾನೆ. ಸರಿ ಏನು ಹೇಳು ಅಂತ ಹೇಳ್ಬೇಕಾದ್ರೆ ಸೂರ್ಯ, ಚೇತನ ಅಲ್ಲಿ 2 ಚೇರ್ ಹಾಕೋ, ಕೂತ್ಕೊಂಡು ಮಾತಾಡೋಣ ಅಂತ ಹೇಳ್ತಾನೆ. ಆಗ ಚೇತನ ತಂದು ಅಲ್ಲಿ 2 ಚೇರ್ ಹಾಕ್ತಾನೆ. ಇನ್ನು ಸೂರ್ಯ ಹೋಗ್ಬಿಟ್ಟು ಚೇರ್ ಮೇಲೆ ಕೂತ್ಕೋತಾನೆ. ಆಗ ಮಂಜುನು ಕೂಡ ಚೇರ್ ಮೇಲೆ ಕೂತ್ಕೊಳ್ಳೋಕ್ಕೆ ಅಂತ ಹೋಗ್ತಾನೆ. ಅಷ್ಟರಲ್ಲಿ ಸೂರ್ಯ ಕಾಲೆತ್ತಿ ಚೇರ್ ಮೇಲೆ ಇಕ್ಕೋತಾನೆ. ಆಗ ಏನು ಬಂದಿದ್ದು ಮಾತಾಡೋಕ್ಕೆ ಹೇಳು ಅಂತ ಸೂರ್ಯ ಕೇಳ್ತಾನಾಗ, ತಗೋ ಇದರಲ್ಲಿ 1 ಲಕ್ಷ ದುಡ್ಡಿದೆ, ಎಣಿಸ್ಕೊ ಅಂತ ಹೇಳ್ತಾರೆ. ಕಳ್ಳನ ಮಕ್ಕಳು ತಾವು ದೇಪಿಟ್ಬಿಡ್ತಾರೆ, ತಗೊಳ್ಳೋ ಮಗ ಲೆಕ್ಕ ಹಾಕು ಅಂತ ಚೇತನ ಕೈ ಕೊಡ್ತಾನೆ. ಅವರೆಲ್ಲ ಲೆಕ್ಕ ಹಾಕ್ತಾ ಇರ್ತಾರೆ. ಅಷ್ಟರಲ್ಲಿ, ಇನ್ಮೇಲೆ ನಮ್ಮ ಅಕ್ಕನ ನೀನು ಅಲ್ಗೋಬೇಡ, ಇಲ್ಗೋಬೇಡ, ನಮ್ಮ ಮನೆಗೆ ಹೋಗ್ಬೇಡ ಅಂತೆಲ್ಲ ಹೇಳಂಗಿಲ್ಲ, ನಮ್ಮ ಅಕ್ಕನ ಕಂಡೀಷನ್ ಹಾಕಂಗಿಲ್ಲ ಅಂತ ಹೇಳ್ತಾ ಇರ್ತಾನೆ. ಅಷ್ಟರಲ್ಲಿ, ನೀವು ಹೋಗಲ್ಲೇ ಆಯಿತು ಲೇ ಅಂತ ಹೇಳ್ತಾ ಇರ್ತಾನೆ ಸೂರ್ಯನೂ. ಹಿಂಗೆ ಮಂಜು ಮತ್ತು ಸೂರ್ಯ ಮಾತಾಡ್ದಂಗೆ ಜಗಳ ಮಾಡ್ತಿರ್ತಾರೆ. ಅಷ್ಟರಲ್ಲಿ, ಇಲ್ಲ ಲೆಕ್ಕ ಎಲ್ಲ ಸರಿಯಾಗಿದೆ ಕಣೋ, ಫುಲ್ ಇದೆ ಅಮೌಂಟು ಅಂತ ಚೇತನ ಹೇಳ್ತಾನೆ. ಆಗ ಸರಿ ಬಿಡು ಮಗ ಅಂತ ಹೇಳ್ಬಿಟ್ಟು ಇನ್ನು ಹೊರಡ್ತಾ ಇರ್ತಾರೆ. ಆಗ ತಗೋ ಇದರಲ್ಲಿ ಎಕ್ಸ್ಟ್ರಾ 5,000 ಇದೆ, ಇದು ಎಕ್ಸ್ಟ್ರಾ ಅನ್ಕೋ ಅಂತ ಅಂದ್ಬಿಟ್ಟು ಸೂರ್ಯನ ಜೇಬಲ್ಲಿ ತಾನೇ ಇಟ್ಬಿಟ್ಟು ಹೇಳ್ಬೇಕಾದ್ರೆ ಸೂರ್ಯ ಕೋಪ ಮಾಡ್ಕೊಂಡು ಅಂತ ಹೇಳ್ಬಿಟ್ಟು ಮಂಜುನ ಮೇಲೆ ತಿರ್ಗಾ ಕೈ ಮಾಡ್ತಾನೆ. ಆಗ ಕಾಗೆ ಸುಬ್ಬು, ಸೂರ್ಯ ನೀನು ಜಾಸ್ತಿ ಎತ್ತು ಕಣೋ, ನೀನು ಬಿಡಲ್ಲ ಕಣೋ ಅಂತ ಹೇಳ್ಬೇಕಾದ್ರೆ ಎಲ್ಲ ಬಿಡಿಸ್ಕೋತಾರೆ. ಏನೋ ಮಾಡ್ಬಿಡ್ತೀಯ ಬಾರ ನೋಡೋಣ ಅಂದ್ಬಿಟ್ಟು ಹೊಡಿಯೋಕ್ಕೆ ಹೋಗ್ತಾನೆ. ಆಗ ಬಿಡಿಸ್ಕೋತಾ ಇರ್ತಾರೆ. ಬಿಡಿಸ್ಕೊಂಡು ಇನ್ನು ಮಂಜುನ ಕಾಗೆ ಸುಬ್ಬು ಕರ್ಕೊಂಡು ಹೋಗ್ತಾ ಇರ್ತಾನೆ. ಅಷ್ಟರಲ್ಲಿ ಸೂರ್ಯ ನಿಂತ್ಕೊಳ್ಳೋ ಇಲ್ಲಿ ಅಂತ ಹೇಳ್ಬಿಟ್ಟು ಮಂಜುನಿಗೆ, ಪಾಪದ ದುಡ್ಡು ಸಂಪಾದನೆ ಮಾಡಿ ಇಕ್ತಾರ ದುಡ್ಡು ನನಗೆ ಬೇಡ ತಗೊಳ್ಳೋದು, ನೀನು ಪಾಪದ ಕೆಲಸದಲ್ಲಿ ನಾನೇ ಕೈ ಹಾಕಲಿ, ನೀನು ಇಕ್ಕೋಗಲು ಅಂತ ವಾಪಸ್ಸು ಅವ್ನ ಜೋಬಲ್ಲಿ ಇಕ್ಬಿಡ್ತಾನೆ ಸೂರ್ಯ. ಮಂಜ, ನಾನು ನಿಮ್ಮ ಭಾವ ಅಂತ ನಿನಗೆ ಬುದ್ಧಿ ಹೇಳ್ತಿಲ್ಲ ಕಣೋ, ಒಬ್ಬ ಮನುಷ್ಯ ಆಗಿ ಹೇಳ್ತಿದ್ದೀನಿ. ಇವ್ನ ಸಹವಾಸ ಬಿಟ್ಬಿಟ್ಟು ಕರೆಕ್ಟಾಗಿ ಇರೋದು ಕಳಿ ಹಾಳು ಮಾಡಿಬಿಡ್ತಾನೆ, ಇನ್ನು ನಿನ್ನ ಒಳ್ಳೆಯವನಾಗಿ ಬದುಕೋ ಅಂತ ಬುದ್ಧಿ ಹೇಳ್ತಾನೆ ಸೂರ್ಯ. ಆದರೂ ಮಂಜು ಕೇಳಿಸ್ಕೊಳ್ದಿರ ಅಲ್ಲಿಂದ ಹೊರಟೋಗ್ತಾನೆ. ದುಡ್ಡನ್ನ ಮನೆಗೆ ತಗೊಂಡೋಗಿ ಕೊಟ್ಬಿಟ್ಟು ಏನಂತ ಹೇಳ್ತೀಯೋ, ಮಂಜ ಕದ್ದಿದ್ದ ಕೊಟ್ಟ ಅಂತ ಹೇಳ್ಬಿಟ್ಟು ಕೊಡ್ತೀಯೇನೋ ಅಂತ ಕೇಳ್ತಾಯಿದ್ರೆ, ಇಲ್ಲ ಬಿಡೋ ಏನೋ ಒಂದು ಹೇಳ್ಬಿಟ್ಟು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಸೂರ್ಯ ಆಟೋ ಒರೆಸ್ತಾ ಇರ್ತಾನೆ. ಇನ್ನು ಚೇತನ ಹತ್ರ ಏನೋ ಮಾತಾಡ್ಬಿಟ್ಟು ಇನ್ನು ಈ ಕಡೆ ಹಂಗಂತ ಹೇಳಬೇಕಾದ್ರೆ, ಅಲ್ಲ ಕಣೋ ಏನಂತ ಹೇಳ್ಬಿಟ್ಟು ಕೊಡ್ತೀಯ ಮನೇಲಿ, ಎಲ್ಲ ಸುಮ್ಮನೆ ಕ್ವಶನ್ಸ್ಗಳು ಮಾಡಲ್ವೇನೋ ಅಂತ ಚೇತನ ಕೇಳಿದ್ರೆ, ಏನೋ ಒಂದು ಮಾಡಿದ್ರಾಯ್ತು ಬಿಡು, ಏನು ಮಾಡೋಕ್ಕಾಯ್ತೈತೆ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾ ಇರ್ತಾನೆ. ಇನ್ನು ಈ ಕಡೆ ಮೀನು ಅಡುಗೆ ಮಾಡ್ತಾ ಇರ್ತಾಳೆ. ಅಲ್ಲಿಗೆ ಶಾಂತಿ ಬಂದ್ಬಿಟ್ಟು, ಏನೇ ಇನ್ನೂ ಆಗಲಿಲ್ವೇನು, ಇನ್ನೂ ಸೌಟು ಅಳ್ಳಾಡಿಸ್ತಾ ನಿಂತಿದ್ಯಾ, ಇನ್ನೂ ಎಷ್ಟೊತ್ತೆ 1:15 ಆದರೂ ಇನ್ನೂ ಊಟ ಕೊಡ್ದಿರೋ, ಹೊಟ್ಟೆಲಿ ಕಾವು ಅಂತೈತೆ, ಗಂಟೆ ಬರ್ಸ್ತೈತೆ, ನೀನೇನು ಅಂತಂದ್ರೆ, ಗಂಟೆ ಬರ್ಸ್ತ ಜೈಲಲ್ಲಿ ಎಷ್ಟೋ ಪರವಾಗಿಲ್ವಲ್ಲೇ, ಕರೆಕ್ಟ್ ಟೈಮ್ ಕೊಡ್ತಾರೆ, ಹಂಗಾರೆ ಜೈಲಿಗೆ ಹೋಗಿ ತಿನ್ನೋಗಿ ಎತ್ತೆಟ್ಟು ಕರೆಕ್ಟ್ ಟೈಮ್ ಕೊಡ್ತಾರೆ ಅಂತ ಮೀನನ್ನು ಹಂಗೆ ಅಂತಿರ್ತಾಳೆ. ಏನೇ ಮಾತು ಎಲ್ಲೆಲ್ಗೆ ಹೋಯ್ತಾಳೆ, ನವಟಂಕಿ ಕಣೆ ನೀನು, ನವಟಂಕಿ ಅಂತ ಮೀನಾಗೆ ಬೈತಾ ಇರ್ತಾರೆ. ಅಷ್ಟರಲ್ಲಿ ಈಚೆ ಯಾರೋ ಒಬ್ಬರು ಬರ್ತಾರೆ, ಮೀನಾ ಅಂತ ಕರ್ಕೊಂಡು. ಆಗ ಮೀನಾ ಇಲ್ಲಮ್ಮ ಕರಿಯಮ್ಮ ಅಂತ ಶಾಂತಿನ ಕೇಳಿದ್ರೆ, ಯಾಕೆ ನೀನು ಕರಿತಿಲ್ವ, ನಾನು ಬೇರೆ ಏನು ಕರಿಬೇಕು ಅಂತ ಆ ಅಮ್ಮಂಗೆ ಬೈದ್ಬಿಡ್ತೀವಿ, ಏನೋ ಮನೇಲಿದೆಯಲ್ಲ ಅಂತ ಕರಿ ಅಂತ ಹೇಳಿದೆ, ಅಷ್ಟಕ್ಕೆ ಏನಮ್ಮ ಹಿಂಗಾಡ್ತೀಯ ನೀನು ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಮೀನನೇ ಬಂದ್ಬಿಟ್ಟು, ತಗೊಳ್ಳಿ ಆಂಟಿ, ನೀವು ಕರಿತಿರೋದು ಕೇಳಿಸ್ಕೊಂಡು ನಾನೇ ತಗೊಬಂದೆ, ತಗೊಳ್ಳಿ ಆಂಟಿ ಅಂತ ಕೊಡ್ತಾಳೆ. ಸರಿ ನಮ್ಮ ಬರ್ತೀನಿ ಅಂತ ದುಡ್ಡು ಕೊಟ್ಬಿಟ್ಟು ಹೋಗ್ತಾರೆ. ಆಗ ಶಾಂತಿ ಮೀನಾಗೆ ಬರ್ತಾರೆ, ಲೆಕ್ಕ ಹಾಕೋತಾರದು ನೋಡ್ಬಿಟ್ಟು ಹೊಟ್ಟೆ ಹೊರ್ಕೊತಿರ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ರಂಗನಾಥ್ ಅವ್ರು ಬರ್ತಾರೆ. ನೋಡ್ತೀನಿ ರೀ ಅವ್ರ ಕೈಯಲ್ಲಿ 600 ರೂಪಾಯಿನ ಏನೋ 6 ಲಕ್ಷ ಥರ ಲೆಕ್ಕ ಹಾಕ್ತಾ ನಿಂತಿದ್ಬಿಟ್ಟಿದ್ದಾಳೆ, ಎಣಿಸ್ಕೊಂಡು ಏನೋ ಆ ಮನೆ ಮುಂದೆ ಅಂಗಡಿ ಇಕ್ಬಿಟ್ಟು ಅಂದ್ಬಿಟ್ಟು ಭಾರಿ ಮೆರೀತಿದ್ದಾಳೆ ಅಂತ ಹೇಳ್ತಾ ಇರ್ತಾಳೆ. ಮನೆ ಮುಂದೆ ನಮ್ಮ ರೋಹಿಣಿನಾರು ನನ್ನ ಹೆಸರಲ್ಲಿ ಪಾರ್ಲರ್ ಇಕ್ಕಿ ಎಕ್ಸ್ಟ್ರಾ ಬಂದು ದುಡ್ಡಲ್ಲಿ ಕಮ್ಮಿ ನನಗೆ ಅಂತ ಪಾರ್ಟ್ನರ್ ಅಂತ ದುಡ್ಡು ಕೊಡ್ತಾಳೆ. ಆದರೆ ಇವಳು ನನ್ನ ಮನೆ ಮುಂದೆನೇ ಅಂಗಡಿ ಇಕ್ಕಿದ್ರು 1 ರೂಪಾಯಿನಾದರೂ ಅಕ್ಕಿ ಎಲೆ ಅಡಿಕೆ ಮೇಲೆ ಇಕ್ಕು 1 ರೂಪಾಯಿ ಕೊಟ್ಟಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಆಗ ರಂಗನಾಥ್ ಅವರು, ನಿನ್ನ ಮನೆ ಮಾತ್ರ ನಿಮ್ಮಪ್ಪ ನಿನ್ನ ಹೆಸ್ರಿಗೆ ಬರ್ದಿರೋದು ಕಣೆ, ರೋಡ್ನೆಲ್ಲ ಬರ್ದಿಲ್ಲ ಅಂತ ಹೇಳಿದ್ರೆ, ಓ ಅದು ನನ್ನ ಮನೆ ಮುಂದೆನೇ ಇರೋದು ಅಂದರೆ ಅಕ್ಕಿ ಆಡ್ತಾ ಇರ್ತಾರೆ, ನೀನು ನನ್ನ ಮನೆ ಮುಂದೆ ಆಡ್ತಿದ್ದೀಯ, ದುಡ್ಡು ಕೊಡು ಅಂತ ಹೋಗಿ ಹೇಳ್ತೀಯಾ ಅಂತ ಹೇಳ್ತಾ ಇರ್ತಾರೆ ರಂಗನಾಥ್ ಅವರು. ಆಗ ಏನ್ರಿ ನೀವು ಅವಳಿಗೆ ಸಪೋರ್ಟಾಗಿ ಮಾತಾಡ್ತೀರಾ ಹಂಗೆ ಹಿಂಗೆ ಅಂತ ರಂಗನಾಥ್ ಅವ್ರ ಜೊತೆ ಜಗಳ ಮಾಡ್ತಿರ್ತಾಳೆ ಶಾಂತಿ. ಆಮೇಲೆ ನೀನು ಈ ಹೂವೆಲ್ಲ
ಫ್ರಿಜ್ಜಲ್ಲಿ ಇಕ್ಕಿದ್ಯಾ ಅದಕ್ಕೆ ಚಟ್ನಿ ಎಲ್ಲ ಮಲ್ಲಿಗೆ ಸ್ಮೆಲ್ ಹೊಡಿತಿದ್ದಿದ್ದು ಅಂತ ಹೇಳ್ತಾ ಇರ್ತಾಳಾಗ. ಇಡ್ಲಿ ಎಲ್ಲ ಮಲ್ಲಿಗೆ ಹೂ ಥರ ಇರಬೇಕು ಅಂತೀಯಲ್ಲೇ ಅದಕ್ಕೆ ಇಕ್ಕಿದ್ದಾಳೆ ಬಿಡು ಅಂದರೆ, ನಾನು ಮಲ್ಲಿಗೆ ಹೂ ಥರ ಇರಬೇಕು ಅಂದೆ, ಮಲ್ಲಿಗೆ ವಾಸನೆ ಚೆಂಡು ಹೂದ ವಾಸನೆ ಎಲ್ಲ ಬರಲಿ ಅಂತೆಲ್ಲ ಹೇಳಿದ್ದು ಅಂತ ಬೈತಾ ಇರ್ತಾಳೆ. ಅಷ್ಟರಲ್ಲಿ ಅಂಗಡಿ ಎತ್ತಿಸ್ಬೇಕು ಅಂತ ಮಾತಾಡ್ಬೇಕಾದ್ರೆ ಅಷ್ಟರಲ್ಲಿ ಸೂರ್ಯನೂ ಅಲ್ಲಿಗೆ ಬರ್ತಾನೆ. ಏನು ಚಕ್ರೆ ಏನೋ ಹೇಳ್ತಾ ಇದೆಯೇ ಅಂತ ಹೇಳ್ತಾನೆ. ಏನಿಲ್ಲ, ಏನು ಅವಳಿಗೆ ಏನಾರು ಒಂದು ಮಾತು ಅನ್ನಂಗಿಲ್ಲ ಬಂದ್ಬಿಡ್ತಾನೆ ಇವನು ಅಂತ ಶಾಂತಿ ಹೇಳ್ತಾಳಾಗ. ಅವಳ ಪರವಾಗಿ ಏನು ಮಾತಾಡ್ತಿಲ್ಲ ಸಕ್ಕರೆ, ನಿನ್ನ ಪರವಾಗಿ ಮಾತಾಡ್ತೀನಿ, ನೀ ಪಾರ್ಲರು ಅದು ಅಂತ ಹೇಳೋ ಅಷ್ಟರಲ್ಲಿ ರಂಗನಾಥ್ ಸೂರ್ಯ ಸುಮ್ಮನೆ ಇರು ಅಂತ ಹೇಳ್ತಾನೆ. ಆಗ ರೋಹಿಣಿ ಅಲ್ಲಿ ಕೇಳಿಸ್ಕೊಂಡು ನಿಂತಿರ್ತಾಳೆ ನೋಡ್ಕೊಂಡು ಶಾಕಾಗಿ. ಅಷ್ಟರಲ್ಲಿ ಸೂರ್ಯ ಆಯಿತು ಬಿಡಪ್ಪ ಅಂದ್ಬಿಟ್ಟು ತಗೊಳಪ್ಪ ನಿಂದು 1,00,000 ದುಡ್ಡು ಅಂತ ಕೊಡ್ತೀನಿ. ಯಾವುದೋ ಕಂದ ಇದು ದುಡ್ಡು? ಅದೇ ಅಪ್ಪ ನಿಂದು ಕೇಸ್ ಹಾಕ್ಬಿಟ್ಟು ಆಗಿತ್ತಲ್ಲ ದುಡ್ಡು ಅದ್ರದ್ದು ಅಂತ ಹೇಳ್ತಾ ಇರ್ತಾನೆ. ಎಲ್ಲಿ ಸಿಕ್ತು ಕಂದ? ಅಷ್ಟರಲ್ಲಿ ಶ್ರುತಿ, ರೋಹಿಣಿ, ಮನೋಜ, ರವಿ ಎಲ್ರೂ ಅಲ್ಲಿಗೆ ಬರ್ತಾರೆ. ಆಗ ಅಪ್ಪ ಕೇಸಾಗಿ ಗೆದ್ದಿದ್ರಲ್ಲ ಆ ದುಡ್ಡೇನು ಅಂತ ಕೇಳ್ತಾರೆ. ಹ್ಞೂ ಕಣೋ ಅದೇ ದುಡ್ಡು ಅಂತ ಹೇಳ್ತಾರೆ. ಆಗ ಶ್ರುತಿನೂ ಕೇಸಿನ ಬಂದಿದ್ದ ಹ್ಞೂ ಅದೇನೇ ಅಂತ ಹೇಳ್ತಾರೆ. ಕಳೆದೋಗಿತ್ತಲ್ವ ಈಗ ಹೆಂಗೆ ಸಿಕ್ತು ಅಂದರೆ, ನಾನು ಪರಿಚಯ ಇದ್ದರು ಒಬ್ಬರು ಪೊಲೀಸ್ನವರು, ಕಳೆದೋಗಿದೆ ಅಂತ ಹೇಳಿದ್ದೆ, ಹಿಂಗೆ ಅಮೌಂಟ್ ಸಿಕ್ತು ಅಂತ ಫೋನ್ ಮಾಡಿದ್ರು, ಕಲೆಕ್ಟ್ ಮಾಡ್ಕೊ ಬಂದೆ ಅಪ್ಪ ತಗೋ ಅಂತ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ರೋಹಿಣಿಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇರ್ತಾಳೆ. ಆಗ ಸೂರ್ಯನಿಗೆ ಕೋಪ ಬಂದ್ಬಿಟ್ಟು, ನೀನು ಯಾರನ್ನೋ ನಿಮ್ಮ ಮಾವ ಅಂದ್ಬಿಟ್ಟು ಮಲೇಷ್ಯಾದಿಂದ ಬಂದಿದ್ದಾರೆ ಅಂತ ಕರೆಸಿ ನಮಗೂ ಡೌಟ್ ಇತ್ತಪ್ಪ, ಅಷ್ಟರಲ್ಲಿ ಕ್ಲಿಯರ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಎಸ್ಕೇಪ್ ಮಾಡಿಸ್ಬಿಟ್ಟೆ ಅವ್ರನ್ನ, ನಾವೇನಾದರೂ ಕೇಳಿದ್ವಾ? ಏನೋ ಸಿಕ್ತಲ್ಲ ಅಂತ ತಂದುಕೊಟ್ರೆ ಏನು ಹಿಂಗೆ ಕ್ವಶನ್ ಮೇಲೆ ಕ್ವಶನ್ ಎಲ್ಲ ಇಷ್ಟು ಕ್ವಶನ್ ಮಾಡ್ತಿದ್ದೀನಿ, ನೀನೇನಾದ್ರು ಕ್ರಿಮಿನಲ್ಲ ಹಾಗೆ ಹಿಂಗೆ ಅಂತ ಸೂರ್ಯ ಹೇಳ್ತಾನೆ. ಅದಕ್ಕೆ ಏನೋ ಹಂಗೆಲ್ಲ ಮಾತಾಡ್ತೀಯ ನಾನು ಹೆಂಡ್ತಿ, ಬಾಯಿ ಮುಚ್ಕೊಂಡಿರೋ ಲೆಕ್ಕ ಹಾಕ್ತೀನಿ ಅಂದ್ಬಿಟ್ಟು ಮನೋಜಿ ಇಸ್ಕೊತಾ ಇರ್ತಾನೆ. ಅಷ್ಟೇ ಏನೋ ದುಡ್ಡು ಕಂಡ್ರೆ ನಾಯಿ ಥರ ಸ್ಮೆಲ್ ಮಾಡ್ಕೊ ಬಂದ್ಬಿಡ್ತೀಯ ಅಂದರೆ ರೋಹಿಣಿ ಸೂರ್ಯನಿಗೆ ಬೈದ್ಬಿಡ್ತಾನೆ. ಏನ್ರಿ ನನ್ನ ಅಣ್ಣನ ನಾಯಿಗೆ ಅಂತೆಲ್ಲ ಅಂತೀರ, ನಾವು ಅಣ್ಣ ತಮ್ಮದಿರು ಏನೋ ಪ್ರಿನ್ಸಿಪಲ್ ಮಾತಾಡ್ಕೊತೀವಿ, ನೀನೇನು ಕಮ್ಮ ಎಲ್ಲದಕ್ಕೂ ಪೌಡ್ರಮ್ಮ ತಲೆ ಹಾಕ್ತೀಯ ಅಂತ ಸೂರ್ಯ ರೋಹಿಣಿಗೂ ಬೈದ್ಬಿಡ್ತಾನೆ. ಹೀಗೆ 3 ಜನನು ಎಲ್ಲರೂ ಮಾತಾಡಿಕೊಂಡು ಹಿಂಗೆ ಸೂರ್ಯ ರೋಹಿಣಿ ಮಾತಿಗೆ ಮಾತು ಕೊಡ್ತಾ ನಿಂತಿರ್ತಾರೆ. ರೋಹಿಣಿಗೆ ಸೂರ್ಯನ ಮೇಲೆ ಅನುಮಾನ ಬಂದ್ಬಿಡುತ್ತೆ. ಆದರೂ ಏನು ಮಾತಾಡೋಕ್ಕಾಗ್ದಿರ ಸುಮ್ಮನೆ ನಿಂತಿರ್ತಾಳೆ. ಇನ್ನು ತಗೊಳಪ್ಪ ದುಡ್ಡು ಅಂತ ಹೇಳ್ಬಿಟ್ಟು ಸೂರ್ಯ ಅಪ್ಪನ ಕೈಗೆ ದುಡ್ಡೆಲ್ಲ ಕೊಟ್ಬಿಟ್ಟು ಇನ್ನು ಅಲ್ಲಿಂದ ಹೊರಡ್ತಾನೆ. ಆಗ ರೋಹಿಣಿ, ಪೊಲೀಸ್ನವರು ಎಷ್ಟೇ ಇದಂದರೂ ನಾವೇ ಹೋಗಿ ಕಂಪ್ಲೇಂಟ್ ಕೊಟ್ರೂ ಇದು ಮಾಡಲ್ಲ, ಅಂಥದ್ರಲ್ಲಿ ಇದು ಹೆಂಗೆ ಅಂತ ಹೇಳ್ತಾ ಇರ್ತಾಳೆ. ಹೌದಲ್ವಾ ಅಂತ ಹೇಳ್ತಾಯಿದ್ರೆ, ನಿನ್ಗೆ ಹೆಂಗೋ ಸಿಕ್ತು ಅಂತ ಕೇಳ್ತಾ ಇರ್ತಾರೆ. ಆಗ ಹಿಂಗೆ ಕಳ್ತನ ಮಾಡಿದ್ದು ಸಿಕ್ತು ಬಿಡು ಅಂತ ಹೇಳ್ತಾ ಇರ್ತಾರೆ. 1 ರೂಪಾಯಿನೂ ಖರ್ಚು ಮಾಡ್ಕೊಳ್ದಿರ ಹೆಂಗೆ ಕೊಟ್ಬಿಟ್ಟ ಅವನು ಅಂತ ಹೇಳ್ತಾ ಇರ್ತಾರೆ. ಆಗ ಅವ್ನ ಕಳ್ಳ ಎಲ್ಲೋ ನನ್ನ ಕೈ ಸಿಕ್ಸು, ಅವನಿಗೆ ಹೊಡಿಬೇಕು, ನಾನು ನನ್ನ ಕೈ ಕಾಲೆಲ್ಲ ಹೋಗುವಂಗೆ ಕಿತ್ಕೋಗಿದ್ದಾನೆ ಅಂತ ಶಾಂತಿ ಹೇಳಿದ್ರೆ, ಅವ್ನಿಗೆ ಹೊಡಿಬೇಕು ಅಂದರೆ ಅವ್ನು ಜೈಲಲ್ಲಿದ್ದಾನೆ, ಹೋಗಿ ಅಲ್ಲಿಗೆ ಅಂತ. ಎಲ್ಲ ಕಣೋ, ನೀನು ಹೆಂಡ್ತಿ ನೋಡ್ರೆ ಊಟಕ್ಕೆ ಕೇಳಿದ್ರೆ ಜೈಲಿಗೆ ಹೋಗೋಕೆ ತಿನ್ನು ಅಂತಾಳೆ, ನೀನು ನೋಡ್ರೆ ಜೈಲಿಗೆ ಹೋಗು ಅಂತೀಯ, ಏನು ಎಲ್ಲ ನಮ್ಗೆ ಜೈಲು ಕಳಿಸ್ಬೇಕು ಅಂತೀನಿ. ಎಲ್ಲ ಸಕ್ಕರೆ ನನ್ನ ಹೆಂಡ್ತಿಗೆ ಕೊಡ್ತಾ ಇರೋ ಟಾರ್ಚರ್ಗೆ ನೀನು ಜೈಲಿಗೆ ಹೋಗೋದೇ ಸರಿ ಅಂತ ಸೂರ್ಯನು ಮನೋಜನಾಗ ಕೊಡೋ ಇಲ್ಲಿ ಅಂದರೆ, ಮತ್ತೆ ಎಲ್ಲಪ್ಪ 27 ಲಕ್ಷ ತಂದುಕೊಡಪ್ಪ ಹಾಗಾದರೆ ಅಂತ ಸೂರ್ಯ ಹೇಳ್ತಾನೆ. ಆಗ ರೋಹಿಣಿ ಮನೋಜೆಲ್ಲ ಸೈಲೆಂಟಾಗಿ ನಿಂತ್ಕೊಬಿಡ್ತಾರೆ. ಹೀಗೆ ಮಾತಾಡ್ತಾ ಸೂರ್ಯ ಸಿಕ್ಕಾಪಟ್ಟೆ ಕೋಪದಿಂದನೇ ಮಾತಾಡ್ತಾನೆ ಬೈಕೊಂಡು. ಆಮೇಲೆ ಎಲ್ಲ ಸಮಾಧಾನ ಮಾಡಿ ಸುಮ್ಮನೆ ಆಗ್ತಾರೆ. ಆಗ ಸೂರ್ಯನಿಗೆ ಸಪೋರ್ಟಾಗಿ ಮಾತಾಡ್ತಾಳಾಗ ಶಾಂತಿ, ಇವಳೊಬ್ಳು ಬಂದ್ಬಿಟ್ಲು, ಅವ್ನ ಪರ ವಹಿಸ್ಕೊಂಡು ಗಂಡನ ಮಾತ್ರ ಬಿಟ್ಕೊಡಲ್ಲ ಹಂಗೆ ಹಿಂಗೆ ಅಂತ ಶಾಂತಿ ಬೈತಿರ್ತಾಳೆ. ಕಳೆದೋಗಿರೋ ಸಿಕ್ಕಿದ್ದಂತ ಖುಷಿ ಪಡೋದು ಬಿಟ್ಬಿಟ್ಟು ತಂದ್ಕೊಟ್ಟವ್ರ ಮೇಲೆ ಈ ಥರ ಮಾತಾಡ್ತಿದ್ದೀರಲ್ಲ ನೀವು ಅಂತ ಮೀನನ್ನು ಹೇಳ್ತಾ ಇರ್ತಾನೆ. ಹೀಗೆ ವಾದಕ್ಕೆ ವಾದ ಮಾಡ್ತಾ ಇರ್ತಾರೆ. ಹಿಂಗೆ ವಾದ ಮಾಡಿಕೊಂಡು ಸರಿಯಪ್ಪ ತಗೋ ಅಂತ ಹೇಳ್ಬಿಟ್ಟು ಸೂರ್ಯ ಅಲ್ಲಿಂದ ಹೊರಟೋಗ್ತಾನೆ. ಆಗ ಶಾಂತಿ, ಕೊಡ್ರಿ ದುಡ್ಡು ನಾನು ಎತ್ತಿಕ್ತೀನಿ ಅಂತ ಕೇಳ್ತಾಳಾಗ ತಿರ್ಗಾ ಮತ್ತೆ ಕೊಟ್ಬಿಟ್ಟು ಮತ್ತೆ ಅನುಭವಿಸ್ಬೇಕು ಅಂತ ನಿನಗೆ ಕೊಡ್ಲಾ ಅಂತ ರಂಗನಾಥ್ ಅವರು ಶಾಂತಿ ಕೈಗೆ ದುಡ್ಡನ್ನ ಕೊಡ್ದಿರ ಎತ್ಕೊಂಡು ಹೋಗ್ತಾರೆ. ಇನ್ನೆಲ್ಲ ಅಲ್ಲಿಂದ ಹೊರಡ್ತಾರೆ ಅವ್ರವ್ರ ರೂಮ್ಗಳಿಗೆ. ರೋಹಿಣಿಗೆ ಸ್ವಲ್ಪ ಸೂರ್ಯನ ಮೇಲೆ ಅನುಮಾನ ಇರುತ್ತೆ, ಹಾಗೆ ಸುಮ್ಮನೆ ನಿಂತಿರ್ತಾರೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯ ಆಗುತ್ತೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿ ತನಕ ವಿಡಿಯೋ ನೋಡ್ತಾ ಇರಿ. ಆದಷ್ಟು ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ ಗೈಸ್, ನಿಮ್ಮ ಸಪೋರ್ಟು ನಮಗೆ ತುಂಬ ಮುಖ್ಯ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಥ್ಯಾಂಕ್ ಯು ಸೋ ಮಚ್.